ಕಾಂಗ್ರೆಸ್ ಡಿಎನ್ಎಯಲ್ಲೇ ಭ್ರಷ್ಟಾಚಾರ ಅಡಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ, ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಸದಸ್ಯೆ ಸುಧಾ ಹಾಲ್ಕೈಯವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ, ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ. ಇದೀಗ ಮೂಡ ಹಗರಣದಲ್ಲೇ ಸಿಎಂ ಅವರ ಹೆಸರು ಬಂದಿರುವುದು ಇದಕ್ಕೆ ದೊಡ್ಡ ಉದಾಹರಣೆಯಾಗಿದೆ ಎಂದು ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದಿಂದ ಮೈಸೂರು ಚಲೋ ಒಂದು ಪದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು 6ನೇ ದಿನ. ಇವತ್ತು ಆಲ್ರೆಡಿ ಮಂಡ್ಯಕ್ಕೆ ಹೋಗಿ ತಲುಪಿದ್ದಾರೆ ಅವರು. ದಿನಕ್ಕೂ ಜನರ ಬಹುಮತ ಇದಕ್ಕೆ ಬಹಳ ಜನ ಇದನ್ನ ಬೆಂಬಲಿಸ್ತಾ ಇದ್ದಾರೆ. ದಿನಕ್ಕೆ ಇದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇದು ನಮ್ಮ ಪಕ್ಷದಿಂದ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟಿನ ಭ್ರಷ್ಟಾಚಾರದ ವಿರುದ್ಧ ನಾವು ಒಂದು ಪಾದಯಾತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡಿರೋ ಹಾಗೆ ಅನೇಕ ಕಾಲದಿಂದ ಭ್ರಷ್ಟಾಚಾರ ಆಲ್ಮೋಸ್ಟ್ ಕಾಂಗ್ರೆಸ್ DNA ಇದೆ ಅಂತ ಹೇಳ್ತೀನಿ ನಾನು. ಕಾಮನ್ವೆಲ್ತ್ ಗೇಮ್ಸ್ ಆಯಿತು, 2G 3G ಆಯಿತು, ಸಬ್ಮರೈನ್ ಆಯಿತು, ಬೋಫೋರ್ಸ್ ಆಯಿತು, ಅನೇಕ ವರ್ಷಗಳಿಂದ ಇದು ನಡೀತಾ ಇದೆ. ಅದೇ ಥರ ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ವಿ ಅಂತಂದರೆ ಭಾಳ ಹಿಂದೇನು ಹೋಗೋದು ಬೇಡ. ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ರು ಅವಾಗ ಲೋಕಾಯುಕ್ತವನ್ನೇ ಕೊಂದುಬಿಟ್ರು, ಅಸಾಸಿನೇಷನ್ ಮಾಡಿದ್ರು. 150 ಕೇಸ್ಗಳು ಕಾಂಗ್ರೆಸ್ ಲೀಡರ್ಸ್ ಮೇಲೆ ಲೋಕಾಯುಕ್ತ ಕೇಸ್ ಫೈಲ್ ಮಾಡಿದ್ರು. ಸೊ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಮುಚ್ಚಾಕ್ಬಿಟ್ಟು ACBನ ತಗೊಂಡ್ ಬಂದ್ರು. ಸೊ ಅಲ್ಲಿಂದ ಅವರು ಅವ್ರ ಆಫೀಸರ್ಸಿಗೆ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಪರವಾಗಿ ಒಂದು B ರಿಪೋರ್ಟ್ ಅನ್ನು ಹಾಕಿದ್ರು. ಹಾಗೆ PFI ವಿರುದ್ಧ ಎಲ್ಲ ಕೇಸಸ್ ಅನ್ನ ಕ್ಲೋಸ್ ಮಾಡಿದ್ರು. 1500 ಜನನ ಅವರು ಫ್ರೀ ಬಿಟ್ರು, ಯಾರ್ಯಾರು ಅರೆಸ್ಟ್ ಆಗಿದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇತಿಹಾಸನ ನಾವು ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಈಗ ಮತ್ತೆ ನಮ್ಮ ಕರ್ನಾಟಕ ಜನರ ಒಂದು ದುರಾದೃಷ್ಟ ಅನ್ಕೊಳ್ಳಿ, ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದಿದೆ. ಬಂದಾಗಿ ನೀಡಿದ 15 ತಿಂಗಳಾಯ್ತು ನಾವು ಬರೀ ಕಲೆಕ್ಷನ್, ಕರಪ್ಷನ್, ಕ್ರೈಮ್ ಅನ್ನ ನೋಡ್ತಾ ಇದ್ದೀವಿ. ಈಗ ಮೂಡ ಸ್ಕ್ಯಾಮ್ ಅಲ್ಲಿ ಸ್ವಂತ ಸಿದ್ದರಾಮಯ್ಯ ಅವರೇ ಹೊಣೆಗಾರಕರಾಗಿದ್ದಾರೆ. ಇವತ್ತಿಂದ ಸಿಚುವೇಶನ್ ನಾವು ನೋಡಿದ್ವಿ ಅಂದ್ರೆ ಅವ್ರು ಮೈಸೂರಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಬೆಂಗಳೂರು ಬಿಟ್ಟು ಮೈಸೂರಿಗೆ ವಾಪಸ್ ಬಂದು ಕೂತ್ಕೊಂಡಿದ್ದಾರೆ. ಅವರು ಭಯಭೀತರು ಆಗಿದ್ದಾರೆ. ಅವ್ರ ಸರ್ಕಾರದಲ್ಲಿ, ಅವರ ಪಕ್ಷದಲ್ಲಿನೇ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಇದೆ. ನಮ್ಮ ಕಡೆ ಅಂತೂ ಡೆಫಿನೆಟ್ ಆಗಿದೆ. ಬೀಯಿಂಗ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ, ಅನೇಕ ಒಳಗಡೆ ಅವರ ಪಕ್ಷದಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ, ಯಾರು ನೆಕ್ಸ್ಟ್ CM ಅಂತ ಹೇಳಿ. ಇಲ್ಲಿ ಮೇನ್ ಯಾಕೆ ಉದ್ದೇಶಿಸ್ತಾ ಇದ್ದೀನಿ ಅಂತಂದ್ರೆ ST/SC ಫಂಡ್ಗಳನ್ನ 24,000 ಫಂಡ್ಗಳನ್ನ ಗ್ಯಾರಂಟೀಸ್ ಡೈವರ್ಟ್ ಮಾಡಿದ್ರು. ಅದು ಅನ್ಕಾನ್ಸ್ಟಿಟ್ಯೂಷನಲ್. ಅದು ಬಿಟ್ಬಿಟ್ಟು ವಾಲ್ಮೀಕಿ ನಿಗಮದ 187 ಕೋಟಿನ ಅವರು ಕಂಪ್ಲೀಟ್ ಆಗಿ, ನಾವು ಮೊದಲು ಹೇಳಿದ್ವಿ, ನಮ್ದು ಪಕ್ಷದವರು ಹೇಳಿದ್ವಿ, ಅಮಿತ್ ಶಾ ಹಿಡ್ಕೊಂಡು ಹೇಳಿದ್ವಿ, ಇದು ಒಂದು ATM ಸರ್ಕಾರ ಅಂತ ನಾವು ಹೇಳಿದ್ವಿ. ATM ಸರ್ಕಾರ, ಇದು ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ಗೆ ಫಂಡ್ ಮಾಡೋದಿದೆ ಅಂತ ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ. ಅವ್ರು ಅದೇ ತರ ಮಾಡಿದ್ದಾರೆ. ಅದು ಸಾಬೀತು ಆಗಿದೆ. ಇವತ್ತು ED ಅವರ ಇನ್ವೆಸ್ಟಿಗೇಷನ್ಸ್ ತಗೊಳ್ಳಿ, CBI ಇನ್ವೆಸ್ಟಿಗೇಷನ್ಸ್ ತಗೊಳ್ಳಿ, ಎಲ್ಲನೂ ಪ್ರೂವ್ ಆಗಿದೆ ಅದು. ಸೊ ನಾವು ಏನೇನು ಹೇಳ್ತಾ ಇದ್ದೀವಿ ಅವರು ಬಾಕುಬಿ ಅದನ್ನೇ ಮಾಡ್ತಾ ಇದ್ದಾರೆ. ಆಮೇಲೆ ಅವರೇ ಸ್ವಂತ ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ